ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 92ನೆಯ ಅಧ್ಯಾಯವಾದ ಶರ್ಕರಾ ಪರ್ವತದಾನ ಲೀಲಾವತಿ ಎಂಬ ವೇಶ್ಯೆಯ ವೃತ್ತಾಂತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ಬಳಿಕ ಅತಿ ಶ್ರೇಷ್ಠವೆನಿಸಿದ ಸಕ್ಕರೆಯ ಬೆಟ್ಟದ ರಚನಾವಿಧಿಯನ್ನು ಹೇಳುವೆನು. ಇದನ್ನು ದಾನ ಮಾಡುವುದರಿಂದ ವಿಷ್ಣು, ಸೂರ್ಯ, ಈಶ್ವರ ಇವರೆಲ್ಲರೂ ಸದಾ ತುಷ್ಟರಾಗುವರು. 8 ಭಾರ ತೂಕದ ಸಕ್ಕರೆಯಿಂದ ರಚಿಸಿದ ಬೆಟ್ಟವು ಉತ್ತಮ, 4 ಭಾರಗಳಿಂದಾದದ್ದು ಮಧ್ಯಮ, 2 ಭಾರಗಳಿಂದಾದರೆ ಅಧಮವೆನಿಸುವುದು. ಶ್ರೀಮಂತನಲ್ಲದವನು 1 ಭಾರದ ಇಲ್ಲವೇ ಅರ್ಧ ಭಾರದ ಸಕ್ಕರೆಯಿಂದ ಪರ್ವತವನ್ನು ರಚಿಸಬೇಕು. ಪೂರ್ವದಲ್ಲಿ ಹೇಳಿದಂತೆ 4/1 ಪಾಲಿನಲ್ಲಿ ವಿಷ್ಕಂಭ ಪರ್ವತಗಳನ್ನು ನಿರ್ಮಿಸಬೇಕು. ಧಾನ್ಯ ಪರ್ವತದಂತೆಯೇ ಇದರಲ್ಲೂ ದೇವತೆಗಳನ್ನು ದಿಕ್ಪಾಲಕರನ್ನು ಸ್ಥಾಪಿಸಬೇಕು. ಹಾಗೆಯೇ ಮಧ್ಯದಲ್ಲಿರುವ ಮೇರು ಪರ್ವತದ ಮೇಲ್ಗಡೆಯಲ್ಲಿ ಚಿನ್ನದಿಂದ ಮಾಡಿದ
3 ಮರಗಳನ್ನು ನೆಡಬೇಕು. ಮಂದಾರ, ಪಾರಿಜಾತ ಮತ್ತು ಕಲ್ಪವೃಕ್ಷಗಳೆಂಬ ಈ 3 ಮರಗಳನ್ನು ಎಲ್ಲ ಪರ್ವತಗಳ ಶಿಖರದಲ್ಲೂ ಸ್ಥಾಪಿಸಬೇಕು. ಎಲ್ಲ ಬೆಟ್ಟಗಳಲ್ಲಿಯೂ ಪೂರ್ವ ಪಶ್ಚಿಮ ಭಾಗಗಳಲ್ಲಿ ಹರಿಚಂದನ ಮತ್ತು ಸಂತಾನಗಳೆಂಬ ಮರಗಳನ್ನು ನೆಡಬೇಕು. ಮುಖ್ಯವಾಗಿ ಶರ್ಕರಾಚಲದಲ್ಲಿ ಇದು ಅವಶ್ಯಕ. ಮಂದರ ಪರ್ವತದಲ್ಲಿ ಕಾಮದೇವನು ಸದಾ ಪಶ್ಚಿಮಾಭಿಮುಖನಾಗಿಯೂ, ಗಂಧಮಾದನ ಶಿಖರದಲ್ಲಿ ಕುಬೇರನು ಉತ್ತರಾಭಿಮುಖನಾಗಿಯೂ ಇರುವರು. ವಿಪುಲಾಚಲದಲ್ಲಿ ವೇದ ರೂಪವೆನಿಸಿದ ಹಂಸವು ಪೂರ್ವಾಭಿಮುಖವಾಗಿಯೂ, ಸುಪಾರ್ಶ್ವ ಪರ್ವತದಲ್ಲಿ ಸುವರ್ಣಮಯವಾದ ಕಾಮಧೇನುವು ದಕ್ಷಿಣಾಭಿಮುಖವಾಗಿಯೂ ಇರುವವು. ಆವಾಹನಾದಿ ಸಕಲ ಕಾರ್ಯವನ್ನು ಧಾನ್ಯ ಪರ್ವತಕ್ಕೆ ಮಾಡಿದಂತೆಯೇ ನಡೆಸಬೇಕು. ಬಳಿಕ ಮಧ್ಯಮ ಪರ್ವತವನ್ನು ಆಚಾರ್ಯನಿಗೂ, ಉಳಿದ 4 ಋತ್ವಿಕ್ಕುಗಳಿಗೂ ದಾನ ಮಾಡಬೇಕು. ದಾನ ಮಾಡುವಾಗ ಈ ಮುಂದಿನ ಮಂತ್ರವನ್ನು ಹೇಳಬೇಕು. ಶರ್ಕರಾಮಯವಾದ ಈ ಪರ್ವತವು ಸೌಭಾಗ್ಯಾಮೃತದ ಸಾರಭೂತವಾದುದು. ಆದುದರಿಂದ ಎಲೆ ಪರ್ವತೋತ್ತಮವೇ, ಸರ್ವದಾ ನೀನು ನನಗೆ ಆನಂದಪ್ರದನಾಗು. ಎಲೆ ಶರ್ಕರಾಚಲವೇ, ದೇವತೆಗಳು ಅಮೃತಪಾನವನ್ನು ಮಾಡುತ್ತಿರುವಾಗ ನೆಲದಲ್ಲಿ ಬಿದ್ದ ಹನಿಗಳಿಂದ ನೀನು ಉತ್ಪನ್ನವಾದೆ. ನಮ್ಮನ್ನು ಬಿಡದೆ ರಕ್ಷಿಸು. ಮನ್ಮಥನ ಬಿಲ್ಲೆನಿಸಿದ ಕಬ್ಬಿನ ಮಧ್ಯದಿಂದ ಸಕ್ಕರೆಯು ಹುಟ್ಟಿತು. ಓ ಮಹಾಶೈಲವೇ, ನೀನು ಆ ಸಕ್ಕರೆಯಿಂದಲೇ ಆಗಿರುವೆ. ಸಂಸಾರ ಸಾಗರದಿಂದ ನನ್ನನ್ನು ಕಾಪಾಡು. ಈ ವಿಧಾನದಿಂದ ಶರ್ಕರಾಚಲವನ್ನು ದಾನ ಮಾಡುವ ಮನುಷ್ಯನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಪರಮಪದವನ್ನೈದುವನು. ವಿಷ್ಣುವಿನ ಅಪ್ಪಣೆಯಂತೆ ಚಂದ್ರ, ಸೂರ್ಯ ಮತ್ತು ನಕ್ಷತ್ರಗಳ ಹಾಗೆ ಬೆಳಗುವ ದಿವ್ಯ ವಿಮಾನದಲ್ಲಿ ತನ್ನ ಅನುಜೀವಿಗಳೊಡನೆ ಸುಖಿಸುವನು. ಬಳಿಕ 3 ಕಲ್ಪಗಳ ಕೊನೆಯಲ್ಲಿ ಸಪ್ತದ್ವೀಪಗಳ ಅಧಿಪತಿಯಾಗುವನು. ಹಲವು ಕೋಟಿ ಜನ್ಮಗಳಲ್ಲಿ ಜನಿಸಿ ಒಂದೊಂದರಲ್ಲೂ ಆಯುರಾರೋಗ್ಯ ಸಂಪತ್ತಿಯನ್ನು ಪಡೆಯುವನು. ಪೂರ್ವದಲ್ಲಿ ಹೇಳಿದ ಎಲ್ಲ ಬಗೆಯ ಬೆಟ್ಟಗಳನ್ನು ದಾನ ಕೊಡುವಾಗಲೂ ಶಕ್ತ್ಯಾನುಸಾರವಾಗಿ ಶುದ್ಧ ಮನಸ್ಸಿನಿಂದ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು. ಅವರ ಅಪ್ಪಣೆಯನ್ನು ಪಡೆದು ಉಪ್ಪು ಖಾರಗಳನ್ನುಳಿದು ಭೋಜನ ಮಾಡಬೇಕು. ಪರ್ವತಕ್ಕೆ ಸಂಬಂಧಪಟ್ಟ ಸಕಲ ಸಾಮಗ್ರಿಗಳನ್ನು ಬ್ರಾಹ್ಮಣರ ಮನೆಗೆ ಕಳುಹಿಸಿಕೊಡಬೇಕು. ಈಶ್ವರನು ಹೇಳುತ್ತಾನೆ, ಹಿಂದೆ ಬೃಹತ್ಕಲ್ಪದಲ್ಲಿ ಧರ್ಮಸ್ವರೂಪನಾದ ರಾಜನೊಬ್ಬನಿದ್ದನು. ಅವನು ಇಂದ್ರನಿಗೆ ಸ್ನೇಹಿತನಾಗಿದ್ದನು. 1000ಗಟ್ಟಲೆ ದೈತ್ಯರನ್ನು ಸಂಹಾರ ಮಾಡಿದ್ದನು. ಅವನ ತೇಜಸ್ಸಿನಿಂದ ಚಂದ್ರ, ಸೂರ್ಯರು ಕಾಂತಿಗುಂದುತ್ತಿದ್ದರು. ಹಿಂದೆ ಯಾರಿಗೂ ಸೋಲದ ಶತ್ರುಗಳೂ ಸಹ 100 ಗಟ್ಟಲೆಯಾಗಿ ಅವನ ಮುಂದೆ ತೇಜೋಹೀನರಾಗುತ್ತಿದ್ದರು. ಅವನು ಇಷ್ಟ ಬಂದ ರೂಪವನ್ನು ಧರಿಸಬಲ್ಲವನಾಗಿದ್ದನು. ಮನುಷ್ಯನಾಗಿದ್ದರೂ ಯಾರಿಗೂ ಸೋಲನು. ತ್ರಿಲೋಕ ಸುಂದರಿಯಾಗಿದ್ದ ಭಾನುಮತಿ ಎಂಬಾಕೆಯು ಆತನ ಪತ್ನಿ. ಅವಳು ಲಕ್ಷ್ಮಿಯಂತೆ ದಿವ್ಯ ರೂಪದಿಂದ ಕೂಡಿದ್ದಳು. ಸೌಂದರ್ಯದಲ್ಲಿ ಅವಳನ್ನು ಯಾರೂ ಮೀರಿಸುವಂತಿರಲಿಲ್ಲ. ಆಕೆಯು ನಿಜವಾಗಿ ದೇವಾಂಗನೆಯಾಗಿದ್ದಳು. ಅವಳು ಆ ರಾಜನ ಪಟ್ಟದ ರಾಣಿ. ಪ್ರಾಣಗಳಿಗಿಂತಲೂ ಪ್ರಿಯಳಾದವಳು. 10,000 ಜನ ರಮಣೀಯರ ನಡುವೆ ಆಕೆಯು ಲಕ್ಷ್ಮಿಯಂತೆ ವಿರಾಜಿಸುತ್ತಿದ್ದಳು. 1000 ಕೋಟಿ ರಾಜರು
ಅವನನ್ನೆಂದಿಗೂ ಬಿಡದೆ ಸೇವಿಸುತ್ತಿದ್ದರು. ಒಂದು ದಿನ ಆ ರಾಜನು ಆಸ್ಥಾನದಲ್ಲಿ ಕುಳಿತಿರುವಾಗ ಋಷಿವರ್ಯನೂ ಪುರೋಹಿತನೂ ಆದ ವಸಿಷ್ಠ ಮಹಾಮುನಿಯನ್ನು ಕುರಿತು ಹೀಗೆ ಕೇಳಿದನು. ರಾಜನು ಕೇಳುತ್ತಾನೆ, ಎಲೈ ಪೂಜ್ಯನೇ, ಯಾವ ಧರ್ಮ ಕಾರ್ಯವನ್ನು ಎಸಗಿದುದರಿಂದ ನನ್ನಲ್ಲಿ ಅತ್ಯುತ್ತಮವಾದ ಈ ಸಂಪತ್ತು ನೆಲೆಸಿತು? ಯಾವುದರಿಂದ ನನ್ನ ದೇಹದಲ್ಲಿ ಯಾವಾಗಲೂ ಅತಿಶಯವಾದ ತೇಜಸ್ಸು ಉಂಟಾಗಿರುವುದು? ವಸಿಷ್ಠನು ಹೇಳುತ್ತಾನೆ, ಪೂರ್ವದಲ್ಲಿ ಲೀಲಾವತಿಯೆಂಬ ವೇಶ್ಯೆಯೊಬ್ಬಳಿದ್ದಳು. ಅವಳಿಗೆ ಈಶ್ವರನಲ್ಲಿ ಬಹಳ ಭಕ್ತಿ ಇತ್ತು. ಆಕೆಯು ಚತುರ್ದಶಿಯ ದಿನ ಶಾಸ್ತ್ರೋಕ್ತ ನಿಯಮಗಳಿಗನುಸಾರವಾಗಿ ಸುವರ್ಣ ವೃಕ್ಷಾದಿಗಳೊಡನೆ ಗುರುವಿಗೆ ಲವಣಾಚಲವನ್ನು ಪರ್ವತಾಕಾರವಾಗಿ ಮಾಡಿದ ಉಪ್ಪಿನ ರಾಶಿಯನ್ನು ದಾನ ಮಾಡಿದಳು. ಆ ಲೀಲಾವತಿಯ ಮನೆಯಲ್ಲಿ ಶೌಂಡನೆಂಬ ಶೂದ್ರನೊಬ್ಬನು ಸೇವಕನಾಗಿದ್ದನು. ಅವನು ಚಿನ್ನದ ಕೆಲಸ ಮಾಡುತ್ತಿದ್ದನು. ಅವನು ಲವಣಾಚಲಕ್ಕೆ ಬೇಕಾದ ಮರಗಳನ್ನು, ದೇವತೆಗಳ ಪ್ರತಿಮೆಗಳನ್ನು ಬಹಳ ಶ್ರದ್ಧೆಯೊಡನೆ ಚಿನ್ನದಲ್ಲಿ ಮಾಡಿಕೊಟ್ಟನು. ಅವು ಬಹಳ ಸುಂದರವಾಗಿದ್ದವು. ರಾಜ, ಧರ್ಮ ಕಾರ್ಯವೆಂದು ತಿಳಿದು ಆತನು ಅದಕ್ಕಾಗಿ ಯಾವ ಕೂಲಿಯನ್ನೂ ತೆಗೆದುಕೊಳ್ಳಲಿಲ್ಲ. ಅವನ ಪತ್ನಿಯು ಸುವರ್ಣ ನಿರ್ಮಿತವಾದ ಆ ಕಲ್ಪವೃಕ್ಷಗಳನ್ನು ಬೆಳಗಿದಳು. ರಾಜ, ಲೀಲಾವತಿಯು ಗಿರಿಯ ಸಮೀಪದಲ್ಲಿ ಅವರಿಬ್ಬರೊಡನೆ ಶುದ್ಧ ಮನಸ್ಸಿನಿಂದ ಗುರು ಶುಶ್ರೂಷೆಯೇ ಮೊದಲಾದುವನ್ನು ಮಾಡಿದಳು. ಬಹುಕಾಲಾನಂತರ ಆ ವೇಶ್ಯೆಯಾದ ಲೀಲಾವತಿಯು ಕಾಲವಶಳಾದಳು. ಓ ನಾರದ, ಆಕೆಯು ಕರ್ಮಯೋಗದಿಂದ ಸರ್ವ ಪಾಪಗಳನ್ನು ಕಳೆದುಕೊಂಡು ಕೈಲಾಸವನ್ನು ಸೇರಿದಳು. ಆ ಅಕ್ಕಸಾಲಿಗನಾದರೂ ಬಡವನಾದರೂ ಬಹಳ ಉನ್ನತ ಸ್ವಭಾವದವನು. ಆದುದರಿಂದಲೇ ವಾರಾಂಗನೆಯಿಂದ ತನ್ನ ಕೆಲಸಕ್ಕಾಗಿ ಕೂಲಿಯನ್ನು ತೆಗೆದುಕೊಳ್ಳಲಿಲ್ಲ. ರಾಜ, ಅವನೇ ನೀನಾಗಿರುವೆ. ಅವನು 10,000 ಸೂರ್ಯರಂತೆ ಪ್ರಕಾಶಿಸುತ್ತಾ ಸಪ್ತದ್ವೀಪಗಳ ಅಧಿಪತಿಯಾಗಿ ನಿನ್ನ ರೂಪದಿಂದ ಜನಿಸಿದನು. ಚಿನ್ನದ ಮರಗಳನ್ನು ಚೆನ್ನಾಗಿ ಬೆಳಗಿದ ಆ ಅಕ್ಕಸಾಲಿಗನ ಪತ್ನಿಯೇ ನಿನ್ನ ಪಟ್ಟದ ರಾಣಿಯಾದ ಈ ಭಾನುಮತಿ. ಕಲ್ಪವೃಕ್ಷಗಳನ್ನು ಬೆಳಗಿದ ಕಾರಣ ಆಕೆಗೆ ಉಜ್ವಲ ರೂಪವು ಪ್ರಾಪ್ತವಾಯಿತು. ಆತನಿಗೆ ಸಪ್ತದ್ವೀಪಾಧಿಪತ್ಯವು ಲಭಿಸಿತು. ಅವರಿಬ್ಬರೂ ನಮ್ರ ಭಾವದಿಂದ ರಾತ್ರಿಯಲ್ಲಿ ಲವಣಾಚಲದ ಶೃಂಗಾರ ಕಾರ್ಯವನ್ನು ಎಸಗಿದರು. ಆದ ಕಾರಣ ಅವರಿಗೆ ನಿತ್ಯ ಜಯವೂ ಆರೋಗ್ಯವೂ ಸೌಭಾಗ್ಯವೂ ಸಕಲ ಸಂಪತ್ತಿಯೂ ಒದಗಿದವು. ಎಲೈ ಪಾರ್ಥಿವನೇ, ನೀನೂ ಸಹ ಶಾಸ್ತ್ರ ವಿಧಾನವನ್ನನುಸರಿಸಿ ಧಾನ್ಯ ಪರ್ವತವೇ ಮೊದಲಾದ ಪರ್ವತಗಳನ್ನು ರಚಿಸಿ ದಾನ ಮಾಡು. ಧರ್ಮಮೂರ್ತಿಯೆನಿಸಿದ ಆ ರಾಜನು ವಸಿಷ್ಠ ಮುನಿಯ ಮಾತನ್ನು ನಡೆಸುವುದಾಗಿ ಒಪ್ಪಿ ಅವನನ್ನು ಸತ್ಕರಿಸಿದನು. ಧಾನ್ಯಾಚಲವೇ ಮೊದಲಾದುವನ್ನು 100 ಗಟ್ಟಲೆಯಾಗಿ ದಾನ ಮಾಡಿದನು. ದೇವತೆಗಳಿಂದ ಪೂಜೆಯನ್ನು ಕೈಗೊಂಡು ವಿಷ್ಣುವಿನ ಲೋಕವನ್ನೈದಿದನು. ದರಿದ್ರನಾದವನು ಈ ವ್ರತವನ್ನು ಭಕ್ತಿಯೊಡನೆ ಕಣ್ಣಿನಿಂದಲಾದರೂ ನೋಡಬೇಕು. ದಾನವಾಗಿ ಕೊಡುವ ಪರ್ವತಾದಿಗಳನ್ನು ಕೈಯಿಂದಲಾದರೂ ಮುಟ್ಟಬೇಕು. ಈ ವ್ರತ ವಿಧಾನವನ್ನು ಶ್ರದ್ಧೆಯಿಂದ ಕೇಳಲಿ, ಇತರರಿಗೆ ಇದರಲ್ಲಿ ಆದರವನ್ನು ಹುಟ್ಟಿಸಲಿ. ಅಂತಹವನೂ ಸಹ ಪಾಪರಹಿತನಾಗಿ ಸ್ವರ್ಗವನ್ನೇರುವನು. ಸಂಸಾರ ಭಯವನ್ನು ನಿರ್ಮೂಲನ ಮಾಡುವ
ಧಾನ್ಯಾದಿ ಪರ್ವತಗಳ ವಿಧಾನವನ್ನು ಪಾರಾಯಣ ಮಾಡುವ ಮನುಷ್ಯರಿಗೆ ದುಸ್ವಪ್ನವು ತಲೆದೋರುವುದಿಲ್ಲ. ಹೀಗಿರುವಾಗ ಋಷಿಶ್ರೇಷ್ಠನಾದ ಎಲೈ ನಾರದನೇ, ಆದರದಿಂದ ಈ ಪರ್ವತಗಳನ್ನು ದಾನ ಮಾಡಿದವನಿಗೆ ಬರುವ ಫಲವನ್ನು ಹೇಗೆ ಹೇಳಬೇಕು? ಅವನ ಮನಸ್ಸು ಶಾಂತವಾಗಿ ನಿಷ್ಕಲ್ಮಷವಾಗಿರುವುದಿಲ್ಲವೇ? ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಪರ್ವತ ಪ್ರಧಾನ ಮಾಹಾತ್ಮ್ಯಂ ನಾಮ 92ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 93 ಮತ್ತು 94ನೆಯ ಅಧ್ಯಾಯಗಳಾದ ನವಗ್ರಹ ಹೋಮ ಶಾಂತಿ ವಿಧಾನ, ಅಯುತ ಹೋಮ, ಲಕ್ಷ ಹೋಮ, ಕೋಟಿ ಹೋಮ, ಶತ್ರುನಾಶ, ವಶಕರ್ಮ, ನವಗ್ರಹ ಸ್ವರೂಪ ಕಥನಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.